ಗುಡ್ ಮಾರ್ನಿಂಗ್, ಶುಭೋದಯ. ಅಂಗಡಿ ಎಲ್ಲ ಐತು ಅಂತ ನೋಡ್ತಾ ಇದೀರಾ? ಎಲ್ಲೈತೆ ನೋಡಿ ಅಂಗಡಿ. ಇಲ್ಲಿಗೆ ಶಿಫ್ಟ್ ಮಾಡಿದೀವಿ. ನೆನ್ನೆ BBMP ಅವ್ರು ಬಂದಿದ್ರು, ಅದಕ್ಕೆ ಅಲ್ಲಿರುವಂತ ಬಸ್ ಸ್ಟಾಪ್ ಇಲ್ಲಿಗೆ ಬರುತ್ತೆ. ಸೊ ಅದಕ್ಕೆ ಅದನ್ನೆಲ್ಲ ರಿಮೂವ್ ಮಾಡಿಸಿದ್ರು. ಇಲ್ಲಿ ಹಾಕಿದೀವಿ ಇವಾಗ ಅಂಗಡಿ. ಇಲ್ಲಿರುತ್ತೆ, ಯಾರಿಗಾದ್ರು ಟೀ ಬೇಕು ಅಂತಂದ್ರೆ ನಮ್ಮ ಅಂಗಡಿ ಓಪನ್ ಇರುತ್ತೆ, ಬಂದು ಟೀ ಕುಡ್ಕೊಂಡು ಹೋಗಿ. ಸೊ ಇವಾಗ ನಾವು ಹೋಗ್ತಾ ಇದೀವಿ ಡ್ಯೂಟಿ ಮೇಲೆ. ಡ್ಯೂಟಿನ ಆನ್ ಮಾಡೋಣ. ಇದು ನನ್ನ ತಮ್ಮನ ಮಗಳು, ನನ್ನ ತಮ್ಮನ ಮಗ. ಇವ್ನ್ ಕತ್ತೆ ಇವನು. ಬಾಯ್ಲೆ, ಏನ್ ನಿನ್ನ ಹೆಸರು? ಏನ್ ಮಾಡ್ತೀಯ? ಆಫಿಯಾ, ಏನ್ ಮಾಡ್ತೀಯ? ಡ್ಯಾನ್ಸ್ ಮಾಡ್ತೀಯ? ಯಾವ ಸಾಂಗ್ ಹಾಕ್ಲಿ? ಡ್ಯಾನ್ಸ್ ಮಾಡ್ತಾಳೆ ಇವಳು. ಯಾವ್ದು? ಮಸ್ತ್ ಮಲೈಕಲ್ಲ. ಹೇಳ, ಯಾವ ಸಾಂಗ್ ಚಲೋ ಇಷ್ಟ ನಿಂಗ? ಯಾವ ಸಾಂಗ್ ಇಷ್ಟ ಹೇಳು? ಬೋಲ. ಟುಕುರು 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 ಟುಕುರು. ಏಯ್, ಸೊ ಹೋಗೋಣ ಡ್ಯೂಟಿ ಮೇಲೆ. ಡ್ಯೂಟಿನ ಆನ್ ಮಾಡೋಣ ಇವಾಗ. ನಮ್ಮಮ್ಮ ಕುಂತವ್ ನೋಡ್ರಿ, ಟೀ ಕುಡಿತಾವ್. ಬೆಳಿಗ್ಗೆಯಿಂದ ಫೋನ್ ಹಾಕಿ ಬೈಯೋದೇ ಬೈದಿದ್ದು. ಏನ್ ಮೇಡಮ್ ಮುಂಜಾನೆಯಿಂದ ಬೈಯಾಕತ್ತಿದ್ರಂತಲ್ಲ, ಅಲ್ಲಿ ಹೇಳಕತ್ತಿದ್ಲ ಈಗ. ಫುಲ್ ಮೈಕೈ ನೋವು ಬೇಯವ, ಮಕ್ಕಳಾಗ ಎದ್ದಾಳಕ ಆಗತ್ತಿದ್. ಸೊ ಡ್ಯೂಟಿ ಆನ್ ಮಾಡಿದೀವಿ. ಕೌನ್ ಸಾ ಸಾಂಗ್? टुकुर टुकुर नहीं लगा था, कौन सा लगाना बोल? हाँ माड ಡ್ಯಾನ್ಸ್ ಮಾಡ. ಏನು ಇಲ್ಲ ಅವನೇ ನೋಡಿ ಸರ್, ಇವನು 1 to 3 100-500 ಕೇಳ ಇವನೇ ನೋಡಿ ಸರ್. ಇಲ್ಲಿ ಸ್ಟ್ಯಾಂಡ್ ಮಾಡ್ಕೊಂಡವನೆ, ಅನಧಿಕೃತ ಸ್ಟ್ಯಾಂಡ್. ಯಾರಾದ್ರೂ ಬಂದ್ರೆ GKVK ಅಂತಂದ್ರೆ 500 ರೂಪಾಯಿ ಕೇಳ್ತಾನೆ. ಇಲ್ಲ ಸ್ವಾಮಿ, ನಾವ್ ಆತರ ಕೆಲಸ ಮಾಡ್ಕೊಳ್ಳೋ. ಬಾಡಿಗೆ ಹಾಕ್ತಿವಿ, ಮೀಟರ್ ಹಾಕ್ತಿವಿ, ನಮ್ದು ಯಾವ್ದು ಇಲ್ಲ. ಇವನು ನಮ್ ಫೀಲ್ಡ್ ಅಲ್ಲಿ, ನಮ್ ಗ್ಯಾಂಗ್ ಅಲ್ಲಿ ಫಸ್ಟ್ ಆಟೋ ತಗೊಂಡಿದ್ದು ಇವನು. ಟೈಗರ್ ಹತ್ರ ಕಲೆಕ್ಷನ್ ಗಾಡಿ ಓಡಿಸ್ತಾ ಇದ್ದಾಗ ಫಸ್ಟ್ ಗಾಡಿ ತಗೊಂಡಿದ್ದು ಇವನು ಆದ್ಮೇಲೆ ಮಲ್ಲಿ ಆದ್ಮೇಲೆ ನಾನು. 3 ಜನ. ಮೊನ್ನೆ ಟೈಗರ್ ಹತ್ರ ಹೋಗಿದ್ನಲ್ಲ, ವಿಡಿಯೋ ಮಾಡಿದೀನಾ. ಟೈಗರ್ ಏನಂತ ಗೊತ್ತಾ? ಆ ವಿಡಿಯೋದಲ್ಲಿ ಏನೋ ಅದು ಕೇಳಿರೋದು, ಹೊಟ್ಟೆ 6 ತಿಂಗಳು ಅಂತೀಯ, ಸರೈ ಪಾಕೆಟ್ ಅಂತೀಯ ಅಂತ ಮುಗಿತವಳೆ. ಬಂತ ಡ್ಯೂಟಿ ಹೊಡೀರಿ, ನಾವು ಬರ್ತೀವಿ ಇವಾಗ. ಡ್ಯೂಟಿ ಆಮೇಲೆ ಐತೆ. ಸೊ ಹೋಗೋಣ. ಅದಕ್ಕಿಂತ ಮುಂಚೆ ಇವಳೇನೋ ಡ್ಯಾನ್ಸ್ ಮಾಡ್ಬೇಕಂತೆ. ಡ್ಯಾನ್ಸ್ ಮಾಡ್ತೀಯಾ? ಡ್ಯಾನ್ಸ್ ಕರೀತಿ. ಹಾ ಮಾಡ್ತೀಯ ಇಲ್ಲ? ₹525 ಮಾಡಿದೀನಿ. ಬರೀ ₹525 ಮಾಡಿದೀನಿ. ಅಷ್ಟೊಂದು ಡ್ಯೂಟಿಗಳು ಬೀಳ್ತಾ ಇಲ್ಲ. ಡ್ಯೂಟಿಗಳು ನನಗೆ ಸೆಟ್ ಆಗ್ತಾ ಇಲ್ಲ. ಇನ್ನೊಂದೇನಪ್ಪಾ ಅಂತಂದ್ರೆ ಫುಲ್ ಬಾಡಿ ಪೈನ್ ಆಗ್ತಾ ಇಲ್ಲ ಗುರುವೇ, ಆಗ್ತಾ ಇಲ್ಲ ನನ್ನ ಕೈಯಲ್ಲಿ. ಡ್ಯೂಟಿಗಳು ಬೀಳ್ತಾನೆ ಇಲ್ಲ, ಲೋಕಲ್ ಬೀಳ್ತಾ ಇಲ್ಲ. ಏನ್ ಮಾಡೋದು ಹೇಳಿ? ನೋಡೋಣ, ಎಷ್ಟಾಗತ್ತೆ ಅಷ್ಟು ಮಾಡ್ಕೊಳ್ಳೋಣ. ಸೊ ಇವಾಗ ಲೋಕಲ್ ಡ್ಯೂಟಿ ಬಿದ್ದೈತೆ ಒಂದು, ಅದೇ ಪಿಕಪ್ ಮಾಡಕ್ ಹೋಗ್ತಾ ಇದೀನಿ. ಪಿಕಪ್ ಮಾಡ್ಕೊಂಡು ಆದಷ್ಟು ಡ್ಯೂಟಿಗಳನ್ನ ಮಾಡ್ಕೊಳ್ಳೋಣ. ಬನ್ನಿ. ಸೆಟ್ ಆಗ್ತಾ ಇಲ್ಲ ಡ್ಯೂಟಿ. ಇನ್ನೊಂದು ಅಂಗಡಿಗೆ ಐಟಮ್ ಬೇಕಾಗಿತ್ತು, ಖಾಲಿನೇ ಬಂದು ಒಂದು ₹150 ಬಾಡಿಗೆ ಮಾಡ್ಕೊಂಡು ಬಂದು, ಸೊ ಬಾಡಿಗೆನ ಡ್ರಾಪ್ ಮಾಡಿದ್ದಾಯ್ತು. ಇವಾಗ ಈ ಜಾಗಕ್ಕೆ ನಮ್ಮ ಸಾದಿಕ್ ಭಾಯ್ ಅವ್ರು ಬರ್ತಾ ಇದಾರೆ ನೋಡಿ. ಅಲ್ಲಿ ಬಂದ್ರು ನೋಡಿ, ಬಂದ್ರು ಸೇಮ್ ಇಲ್ಲಿಗೆ ಬಾಡಿಗೆ. ನನ್ ಹಿಂದೇನೆ ಹಾಕ್ತಾರೆ ಇವಾಗ. ಅಂದ್ರೆ ಅವರು ಎಲ್ಲೇ ಹೆಗಡೆ ನಗರದಿಂದ ಹಾಕೊಂಡ್ ಬಂದಿದ್ರು, ನಾನು ಅಲ್ಲೇ ಪಕ್ಕದಲ್ಲಿಂದಾನೆ ಹಾಕೊಂಡ್ ಬಂದಿದ್ದು. ಡ್ರಾಪ್ ಮಾಡ್ತಾರೆ, ಡ್ರಾಪ್ ಮಾಡ್ಬಿಟ್ಟು ಮುಂದೆ ಬರ್ತಾರೆ. ಬನ್ನಿ ಸಾದಿಕ್ ಭಾಯ್, ಜೈ ಟೀ ಕುಡಿಯೋಣ ಅಂತ ನಾನು ಅಲ್ಲಿಂದ ಹಾಕೊಂಡ್ ಬಂದಿದ್ದು. ಒಂದ್ ಲೋಕಲ್ ಬಾಡಿಗೆ ಹಾಕೊಂಡೆ, ಅದಾದ್ಮೇಲೆ ಇದು ಬಂತು, ಇದೊಂದು ಹಾಕೊಂಡ್ ಬಂದೆ. ಇವಾಗ ಇವರು ಕೂಡ ಒಂದ್ ಬಾಡಿಗೆ ಹಾಕೊಂಡ್ ಬಂದ್ರು. ಮುಂದೆ ಹೋಗಿ ಬನ್ನಿ ಟೀ ಕುಡಿಯೋಣ. ಇವಾಗ ಊಟ ತಿಂಡಿ ಟೀ, ಒನ್ಲಿ ಟೀ. ಊಟ ಬೇಡ, ತಿಂಡಿ ಬೇಡ, ಇನ್ನೇನು ಬೇಡ, ಟೀ ಒಂದಿದ್ರೆ ಸಾಕು. ಅಂದ್ರು ನೋಡಿ ಅಲ್ಲ, ನನ್ನೇನ್ ಫಾಲೋ ಗಿಲೋ ಮಾಡ್ಕೊಂಡ್ ಬಂದಿದೀರಾ? ಹೆಂಗೆ ಫಾಲೋ ಮಾಡೋನ್ನ ಎಲ್ಲಿ ಹೋಗ್ತಾನೆ ಅಲ್ಲಿ ಅಂತ? ಏನಕ್ಕಪ್ಪ ಮಾಡಿ ನಿಮ್ಗೆ ಹೆಂಡತಿ ಮಕ್ಕಳನ್ನ ಸಾಕ್ಬೇಕು, ಹೋಗ್ತಾ ಇದೀನಿ, ಬರ್ತಾ ಇದೀನಿ. ನಾನು ಅಲ್ಲಿಗೆ ಬಾಡಿಗೆ ಹಾಕೊಂಡ್ ಬಂದೀನಿ. ಇವ್ರು ಅಲ್ಲಿಗೆ ಬರಕ್ ಏನ್ ಅವಶ್ಯಕತೆ? ಏನಕ್ ಬಂದ್ರಿ ಹೇಳಿ? ಅಲ್ಲಿಗೆ ಯಾಕೆ ಬಂದ್ರಿ? ನನ್ನ ಫಾಲೋ ಮಾಡ್ಕೊಂಡ ಟೀ ಕೊಡಕ್ ಒಂದು ನನ್ನ ಈ ಟೈಮ್ ಅನ್ನೋಷ್ಟರಲ್ಲಿ ₹1200 ಮಾಡಿದ್ದೆ. ₹1400 ಮಾಡಿದ್ದೆ.
ಬಟ್ ಇವತ್ತು ಅಷ್ಟೊಂದು ಡ್ಯೂಟಿಗಳು ಸೆಟ್ ಆಯ್ತಾನೆ ಇಲ್ಲ. ಒಂದು ಸೆಟ್ ಆಗ್ತಾ ಇಲ್ಲ ಅನ್ನೋದಕ್ಕಿಂತ ಡ್ಯೂಟಿಗಳು ಅಷ್ಟೊಂದು ಬರ್ತಾನೂ ಇಲ್ಲ. ಇಷ್ಟೊತ್ತು ಕಲ್ಯಾಣ ನಗರದಲ್ಲಿದ್ದೆ, ಕಲ್ಯಾಣ ನಗರದಿಂದ ಕೊತ್ನೂರ್ಗೆ ಒಂದ್ ಬಂದೆ, ಅಲ್ಲಿ ಯಾವ್ದೋ ಡ್ಯೂಟಿ ಬೀಳ್ತಾ ಇರ್ಲಿಲ್ಲ. ಅಲ್ಲಿಂದ ಸ್ವಲ್ಪ ಖಾಲಿ ಬಂದೆ, ಅಲ್ಲಿಂದ ಒಂದು ಲೋಕಲ್ 50 ರೂಪಾಯಿದು ಒಂದು ಮಾಡ್ಕೊಂಡೆ. ಇವಾಗ 50 ರೂಪಾಯಿದು ಬೀಳ್ತಾ ಇಲ್ಲ, ಯಾವ್ದು ಬೀಳ್ತಾ ಇಲ್ಲ. ಆದ್ರೆ ಹೆಂಗೆ ಸಂಡೇ ನೋಡೋಣ, ಸ್ವಲ್ಪ ಮನೆ ಕಡೆ ಹೋಗಿ ಊಟ ಗೀಟ ಮಾಡ್ಕೊಂಡ್ ಬರೋಣ. ಡ್ಯೂಟಿ ಬೀಳ್ತಾ ಇಲ್ಲ, ಏನಾಗತ್ತದ, ಹೊಟ್ಟೆ ಹಸ್ದ ಇದೆ, ಏನ್ ಮಾಡೋದು, ಟಿಫಿನ್ ಬೀಳ್ತಾ ಇಲ್ಲ ಅಲ್ಲ. ಅರ್ಧ ಗಂಟೆ ಆಯ್ತು ಕಾಯ್ತಾ, ನಮ್ದು ಡ್ಯೂಟಿ ಬೀಳ್ತಿಲ್ಲ. ಏನಿದು ಇವತ್ತು ಹಿಂಗಾಗ್ಬಿಡ್ತು ಸಂಡೇ, ಸ್ವಲ್ಪ ಡ್ಯೂಟಿಗಳು ಬೀಳ್ಬೇಕು. ಇವತ್ತು 30 ಡ್ಯೂಟಿ ಆಗುತ್ತಾ ಇಲ್ವೋ ಡೌಟ್, 2 ದಾಟ್ತೀನೋ ಇಲ್ವೋ ಡೌಟ್. ಈ ರೀತಿ ಆದ್ರೆ ಡ್ಯೂಟಿಗಳು ಬಾಡಿ ಪೈನು ಆಗ್ತಾ ಇಲ್ಲ ಕೈಯಲ್ಲಿ. ಅಂಗಡಿ ಕಡೆ ಹೋಗ್ಬಿಟ್ಟು ಬರೋಣ ಸ್ವಲ್ಪ. ಮೇಕ್ ಅನದರ್ 0 ಇನ್ ಕ್ಯಾನ್ಸಲೇಷನ್ ಫೀ ಇಫ್ ಯು ವೇಟ್ 5 more minutes. 5 ನಿಮಿಷ ವೇಟ್ ಮಾಡು. ಕ್ಯಾನ್ಸಲ್ ಆಯ್ತು ಅಂತಂದ್ರೆ ನಿನ್ಗೆ 1 ರೂಪಾಯಿ ಬರಲ್ಲ, ಆದ್ರೂ 5 ನಿಮಿಷ ವೇಟ್ ಮಾಡು. ಏನ್ ಹೇಳ್ತೀರಾ? ಬುಕ್ ಮಾಡಿದಾರೆ, ಪ್ಯಾಸೆಂಜರ್ ಇಲ್ಲ. ಫೋನ್ ಮಾಡ್ತಾ ಇದೀನಿ, ಫೋನ್ ರಿಸೀವ್ ಮಾಡ್ತಿಲ್ಲ. ಇನ್ನೊಂದ್ಸರಿ ಕಾಲ್ ಮಾಡೋಣ. ಬುಕ್ ಮಾಡಿದ್ರೆ ಸರಿ, ಬುಕ್ ಮಾಡಿಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟು ಹೋಯ್ತಾ ಇರೋದು. 1 ಕಿಲೋಮೀಟರ್ ಬಂದಿದ್ದೀನಿ, 1 ರೂಪಾಯಿ ಬರಲ್ಲ. ಕ್ಯಾನ್ಸಲೇಷನ್ಗೆ 1 ರೂಪಾಯಿ ಬರಲ್ಲ. ಫಸ್ಟ್ ಆಫ್ ಆಲ್ ಕ್ಯಾನ್ಸಲ್ ಮಾಡೋದು. ಬನ್ನಿ, ಇನ್ನೊಂದು ಡ್ಯೂಟಿ ಬಿದ್ದೈತೆ, ಹೋಗೋಣ. 1.3 ಪಿಕಪ್ ಕಾಲ್ ಹಂಗೆ ಹೋಗ್ತಾನೆ ಐತೆ. ಫಸ್ಟ್ ಆಫ್ ಆಲ್ ಕ್ಯಾನ್ಸಲೇಷನ್ ಚಾರ್ಜಸ್ ಬರಲ್ಲ ಅಂದ್ರೂ ಕೂಡ, ಬಂದ್ರು ಏನು 1 ರೂಪಾಯಿ ಬರಲ್ಲ. ಅಷ್ಟೇ ವೇಟ್ ಮಾಡಿ ನೀವು. ಇವಾಗ ಸಂಪಿಹಳ್ಳಿಗೆ ಒಂದ್ ಬಾಡಿಗೆ ಬಿತ್ತು, ಅದನ್ನೇ ಹೊಡಿಯೋಣ. ಯಾವ್ದು ಸಿಗುತ್ತೆ ಅದೆಲ್ಲದಕ್ಕೂ ಜೈ. ತಕ್ಕೂರಿಂದ ಮನೇಲಿ ಮನೇಲಿ 1 ಅವರ್ ರೆಸ್ಟ್ ಮಾಡ್ಬಿಟ್ಟು ಬಂದಿರೋದು, ಊಟ ಗೀಟ ಮಾಡ್ಕೊಂಡು 180 ರೂಪಾಯಿ ಇಲ್ಲಿಗೆ ಬಂದೆ. ಒಂದು 50 ರೂಪಾಯಿ ಬಂತು ಡ್ಯೂಟಿ. ಅದನ್ನ ಪಿಕಪ್ ಮಾಡೋಣ ಹೋದೆ, ಪ್ಯಾಸೆಂಜರ್ ರೆಸ್ಪಾನ್ಸ್ ಮಾಡ್ಲಿಲ್ಲ. ಇನ್ನೇನ್ ಮಾಡ್ತೀರಾ, ಕ್ಯಾನ್ಸಲ್ ಮಾಡ್ಕೊಂಡು ಇನ್ನೊಂದು ಡ್ಯೂಟಿ ಬಂತು, ಅದನ್ನ ಹಾಕೊಂಡಿದೀನಿ. ಹೋಗೋಣ ಇವಾಗ, ಅಲ್ಲಿ ನೋಡೋಣ ಯಾವ್ದು ಸಿಗುತ್ತೆ ಎಲ್ಲದಕ್ಕೂ ಜೈ ಅನ್ನೋಣ. ಸ್ವಲ್ಪ ಮಧ್ಯಾಹ್ನ ಮೇಲೆ ಡ್ಯೂಟಿಗಳೇ ಇರ್ಲಿಲ್ಲ, ನಿಜವಾಗ್ಲೂ ಹೇಳ್ತೀನಿ. ಈ ಟೈಮ್ಗೆ 1600 ರೂಪಾಯಿ ಮಾಡಿದ್ದೆ ನಾನು. ಈ ಟೈಮ್ಗೆ 5 ಗಂಟೆ ಅನ್ನೋಷ್ಟರಲ್ಲಿ. ಇವತ್ತು 1000 ರೂಪಾಯಿ, ಎಷ್ಟು 1000 ಅಲ್ಲ, 1144 ರೂಪಾಯಿ ಮಾಡಿದೀನಿ. ಇವತ್ತು ಸ್ವಲ್ಪ ಡ್ಯೂಟಿಗಳು ಕಮ್ಮಿ ಇದಾವೆ, ಆದ್ರೂ ಮಾಡಕ್ ಟ್ರೈ ಮಾಡೋಣ. 1144ರಲ್ಲಿ 10 ಟ್ರಿಪ್ ಮಾಡಿರೋದು. ನೆನ್ನೆ ಈ ಟೈಮ್ಗೆ ಆಲ್ರೆಡಿ 20 ಟ್ರಿಪ್ ಕಂಪ್ಲೀಟ್ ಮಾಡಿದ್ದ ನಾನು ಈ ಟೈಮ್ಗೆ. ಇವತ್ತು ಬರೀ 10 ಟ್ರಿಪ್ 1000 ರೂಪಾಯಿ ಮಾಡಿದೀನಿ. ಅಂದ್ರೆ ಲೋಕಲ್ ಲಾಂಗು ಯಾವ್ದು ಸಿಗುತ್ತೆ ಎಲ್ಲದಕ್ಕೂ ಜೈ. ಒಂದ್ ಲಾಂಗ್ ಹೋದೆ, ಉಳಿದಿದ್ ಲೋಕಲ್. ಅದರಲ್ಲಿ 2 ಅವರ್ ಟೈಮ್ ವೇಸ್ಟ್ ಆಗಿದೆ. 1 ಅವರ್ ಇವಾಗ ಮನೆಗೆ ಹೋಗಿದ್ದು, ಮತ್ತೆ 1 ಅವರ್ ಮಧ್ಯಾಹ್ನ ರಿಟರ್ನ್ ಬಂದಿದ್ದು, ಅಂಗಡಿಲಿ ಐಟಮ್ ಇಲ್ಲ ಅಂತ. ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡಕ್ ಟ್ರೈ ಮಾಡೋಣ ಬನ್ನಿ. ಬೆಳಿಗ್ಗೆಯಿಂದ ಡ್ಯೂಟಿ ಮಾಡಿ 1923 ರೂಪಾಯಿ ಮಾಡಿದೀನಿ. ಟೈಮ್ ಬಂದ್ಬಿಟ್ಟು 9 ಗಂಟೆ. ತುಂಬಾ ಹೊತ್ತಿಂದ ಕಾಯ್ತಾ ಇದ್ದೀನಿ, ಒಂದು ಡ್ಯೂಟಿ ಬೀಳ್ತಾ ಇಲ್ಲ. ಲೋಕಲ್ ಡ್ಯೂಟಿ ಒಂದು ಡ್ಯೂಟಿ ಬೀಳ್ತಾ ಇಲ್ಲ. ಇಟ್ ಮಾಡಿ 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 ನಂಗೊಂದು ಸಾಕಾಯ್ತು. ಇವಾಗ ನೋಡೋಣ ಸ್ವಲ್ಪ ಹೊತ್ತು ಹೋಗ್ಬೇಕೇನೋ. ಈಗ ಖಾಲಿ ಮನೆ ಕಡೆ ಹೋಗ್ತಾ ಇದೀನಿ. ಸಂಡೇ ಮನೆಗೆ ಹೋಗಿ ರೆಸ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಮೊಣಕಾಲು ಇದೆಯಲ್ವ, ಫುಲ್ ಪೈನು. ಹೋಗ್ಬಿಟ್ಟು ಒಂದ್ 50 ಸ್ಕ್ವಾಟ್ಸ್ ಹೊಡಿಲೇಬೇಕು ನಾನು. ಹೊಡಿಲಿಲ್ಲ ಅಂತಂದ್ರೆ ರಾತ್ರಿ ಎಲ್ಲ ಮಲಗಕ್ಕಾಗಲ್ಲ, ಇಲ್ಲಾಂದ್ರೆ ಸ್ವಲ್ಪ ವಾಕ್ ಆದ್ರೂ ಮಾಡ್ಬೇಕು. ಫುಲ್ ಪೈನು. ಸೊ ಇವತ್ತಿನ ನಮ್ಮ ದುಡಿಮೆ ಆಯ್ತು 1923. ನಿನ್ನೆ ಟಾರ್ಗೆಟ್ ರೀಚ್ ಆಗಕ್ಕಾಗ್ಲಿಲ್ಲ. 30 ಡ್ಯೂಟಿ ಕಂಪ್ಲೀಟ್ ಆಗ್ಲಿಲ್ಲ, 21 ಡ್ಯೂಟಿ ಮಾಡಿದೀನಿ. ಅಮೌಂಟ್ ಬಂದ್ಬಿಟ್ಟು 1923 ರೂಪಾಯಿ ಮಾಡಿದೀನಿ. ನಿನ್ನೆ 2000 ಚಿಲ್ಲರೆ ಮಾಡಿದ್ದೆ, 400 ಚಿಲ್ಲರೆ ಮಾಡಿದ್ದೆ. ಆದ್ರೆ ಇನ್ಸೆಂಟಿವ್ ಎಲ್ಲ ಸೇರಿ 2200 ರೂಪಾಯಿ ಪ್ಲಸ್ ಇನ್ಸೆಂಟಿವ್ ಸೇರಿ 2400 ಚಿಲ್ಲರೆ ಮಾಡಿದ್ದೆ. ಸೊ ಇವತ್ತು ನಮ್ಮ ದುಡಿಮೆ ಅಷ್ಟೊಂದು ಆಗ್ಲಿಲ್ಲ, ಪರವಾಗಿಲ್ಲ. ಒಂದಿನ ಆಗುತ್ತೆ, ಒಂದಿನ ಆಗಲ್ಲ. ಅಂದ್ರೆ ಒಂದಿನ ಅಪ್ ಇರುತ್ತೆ, ಒಂದಿನ ಡೌನ್ ಇರುತ್ತೆ. ಸೊ ಇವಾಗ ಹೋಗೋಣ ಸೀದಾ ಮನೆ ಕಡೆ. ಫುಲ್ ಬಾಡಿ ಪೈನು, ಸ್ವಲ್ಪ ಹೋಗಿ ರೆಸ್ಟ್ ಮಾಡೋಣ. ಅಲಗಕ್ ಆಗಲ್ಲ ಅದು. ನಿನ್ನೆ ರಾತ್ರಿ 10:30 ತನಕ ಡ್ಯೂಟಿ ಮಾಡಿದೆ, 11 ಗಂಟೆ ತನಕ. 10 ಗಂಟೆಗೆ ಅಂದ್ರೆ 10:30 11 ಗಂಟೆ ತನಕ ಡ್ಯೂಟಿ ಮಾಡಿದೆ. ಡ್ಯೂಟಿ ಮಾಡ್ಕೊಂಡು ಮನೆಗೆ ಹೋಗಿ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ, ಅಪ್ಲೋಡ್ ಬೆಳಿಗ್ಗೆ ಮಾಡಿದ್ದು, ವಿಡಿಯೋ ಎಲ್ಲ ಎಡಿಟ್ ಮಾಡಿ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ರಾತ್ರಿ 1 ಗಂಟೆ ನಾನು ಮಲಗಿತ್ತು. 1 ಗಂಟೆಗೆ ಮಲಗಿ ಬೆಳಿಗ್ಗೆ ಅಂದ್ರೆ ಎದ್ದೇಳಕ್ ಆಯ್ತಾ ಇರ್ಲಿಲ್ಲ ನನ್ನ ಕೈಯಲ್ಲಿ. ಫುಲ್ ಬಾಡಿ ಪೇನ್ ಆಗ್ಬಿಟ್ಟಿತ್ತು. ಹಂಗ ಹಿಂಗೋ ಮಾಡ್ಕೊಂಡೆ. ಸೊ ಪರವಾಗಿಲ್ಲ, ಇವತ್ತಿನ ಡ್ಯೂಟಿ ಇಷ್ಟೇ. ಹೇಳಕ್ ಆಗಲ್ಲ. ನಮ್ದು ಹೆಂಗಂತಂದ್ರೆ ಒಂದಿನ ಚೆನ್ನಾಗ್ ಆಗ್ಬಿಡುತ್ತೆ. ಸಂಡೇ ಇವತ್ತು ಚೆನ್ನಾಗ್ ಆಗ್ಬೇಕು, ಬಟ್ ಮಧ್ಯಾಹ್ನದಿಂದ ಸ್ವಲ್ಪ ಡ್ಯೂಟಿಗಳು ಕಮ್ಮಿ ಇತ್ತು. ಇವತ್ತು ಬೆಳಿಗ್ಗೆ ಸ್ವಲ್ಪ ಲೈಟ್ ಆಗಿತ್ತು. 8 ಗಂಟೆಗೆ ಆನ್ ಮಾಡೋದು ಕೂಡ 9 ಗಂಟೆಗೆ ಡ್ಯೂಟಿ ಬಂದಿದ್ದು. ಒಂದಿನ ಚೆನ್ನಾಗಾಗುತ್ತೆ, ಒಂದಿನ ಚೆನ್ನಾಗ್ ಆಗಲ್ಲ. ಒಂದಿನ ಪೂರ್ತಿ ನಮ್ಮ ಟಾರ್ಗೆಟ್ ಏನಾಗುತ್ತೆ ಅದು ರೀಚ್ ಆಗುತ್ತೆ, ಒಂದಿನ ಆಗಲ್ಲ. ಸೊ ಇವತ್ತಿನ ನಮ್ಮ ಟಾರ್ಗೆಟ್ ರೀಚ್ ಆಗಿಲ್ಲ, ಪರವಾಗಿಲ್ಲ. ನಾಳೆ ಆದಷ್ಟು ಟ್ರೈ ಮಾಡೋಣ ಟಾರ್ಗೆಟ್ ನ ರೀಚ್ ಮಾಡಕ್ಕೆ.
ಇವತ್ತೇನಂತಂದ್ರೆ ಬೆಳಿಗ್ಗೆ ನಾಷ್ಟ ಊಟ ಏನು ಮಾಡಿರ್ಲಿಲ್ಲ ಅಲ್ವಾ, ಮಧ್ಯಾಹ್ನ ಹೊಟ್ಟೆ ಹಸಿತ್ತು ಅಂತ ಸೀದಾ ಮನೆಗೆ ಹೋಗ್ಬಿಟ್ಟೆ ನಾನು. ಅದು ತಪ್ಪು ಮಾಡಿದೆ ನಾನು. ಸುಮ್ನೆ ಡ್ಯೂಟಿ ಮಾಡ್ಕೊಂಡಿದ್ದಿದ್ರೆ ಅವರ್ ಆಗ್ತಿತ್ತೇನೋ. ಬಟ್ ಏನಂತಂದ್ರೆ ನಾನು ಡ್ಯೂಟಿ ಮಾಡ್ಕೊಂಡು ಹೋಗಿದ್ದು ಮನೆ ಹತ್ರನೇ ಡ್ಯೂಟಿ ಬಂತು. ಕರೆಕ್ಟ್ ಆಗಿ ಸರ್ಕಲ್ಗೆ ನಮ್ ಟೀ ಅಂಗಡಿ ಇದೆಯಲ್ಲ ಅಲ್ಲಿಗೆ ಡ್ಯೂಟಿ ಬಂತು. ಹೋದವನು ಊಟ ಗೀಟ ಮಾಡ್ಕೊಂಡು 1 hour ಅಡ್ಡ ಬಿದ್ದು ಆಫೀಸ್ ಬಂದಿತ್ತು. ಸೊ ವಿಡಿಯೋನ ಎಲ್ಲಿ ತನಕ ನೋಡಿದೀರಾ ಅಂತಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ಎಷ್ಟು ಡ್ಯೂಟಿ ಮಾಡಿದೀನಿ ಅಂತ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್. ಓಕೆನಾ? ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ, ಮತ್ತೊಂದು ಹೊಸ ವ್ಲಾಗ್ ಅಲ್ಲಿ. ಏನ್ ಹೇಳಿದ್ರು ಗೊತ್ತಾಗದೆ ಏನೇನೋ ಭಯ ಪಡ್ಕೊತಾ ಹೋಗಿದ್ದೀನಿ. ಸೊ ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಅಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.